ದಿನ ಕೊನೆ ಕ್ಷಣದ ಚುನಾವಣೆ ಪ್ರಚಾರ. ಇವತ್ತು ಕೊನೆ ಲೋಕಸಭಾ ಚುನಾವಣೆದು ಕೊನೆ ಪ್ರಚಾರ ದಿನ. ಇವತ್ತು ನಾವು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಾವು ಜನ ಕೊಳ್ಳೋಣ ಎಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ರೋಡ್ ಶೋ ಮುಖಾಂತರ ಮಾಡಿದ್ವಿ. ನೋಡಿದ್ವಿ ಹೆಣ್ಮಕ್ಳು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ. ಅಂದರೆ ವಾಲಂಟ್ರಿ ಬಂದಿದ್ದಾರೆ, ಯಾರು ದುಡ್ಡು ಖರ್ಚಿದ್ದಾರೆ ಅಂತ. ಆಮೇಲೆ ಜನಗಳೆಲ್ಲ ಒಂದು ಭಾವನೆ ಇದೆ. PC ಮೋಹನ್ ಅವರು 2 ಬಾರಿ MP ಆಗಿದ್ದರು. ಎಲ್ಲರೂ MP ಆಗಿ ಏನು ಕೆಲಸ ಮಾಡಿಲ್ಲ, ಅವ್ರು ಏನೂ ಸಾಧ್ಯ ಇಲ್ಲ. ನಾನು CVRAM ನಗರ, ಮಾಜಾಪುರ, ರಾಜಾಜಿನಗರ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳು ವಿಸಿಟ್ ಕೊಟ್ಟೆ. ಎಲ್ಲೋದ್ರು ಒಂದು ನೋಡಿ ಸರ್, PC ಮೋಹನ್ 10 ವರ್ಷದಲ್ಲಿ 2 ಬಾರಿ MP ಆಗಿದ್ರು. ಅವರು ಎಲ್ಲೂ ಬಂದು ಕೆಲಸ ಮಾಡಿಲ್ಲ, ಎಲ್ಲೂ ಬಂದು ಒಂದು ಕೆಲಸ ಅವ್ರು ಇಂಥ ಮಾಡಿದೆ ಅಂತ ಹೇಳೋಕ್ಕಿಲ್ಲ. ಆಮೇಲೆ ನಾವು ಏನಾರು ಚುನಾವಣೆ ಟೈಮಲ್ಲಿ ಹೋಗೋ ಟೈಮಲ್ಲಿ ನಮ್ಮ ಸಾಧನೆ ಅಂತ ಹೇಳಬೇಕು. ಈಗ ನನ್ನ ಚುನಾವಣೆ ಬರ್ತದೆ, ನನ್ನ ಸಾಧನೆ ಏನಿದೆ ಅಂತ ಹೇಳಬೇಕು. ನಾವು ಏನು ಮಾಡ್ತೀವಿ, ಏನು ಮಾಡಿದ್ದೀವಿ ನಾವು ಹಂಗಿಲ್ಲ. ಚುನಾವಣೆ ಟೈಮಲ್ಲಿ ಬಂದು ಸಿದ್ದರಾಮಯ್ಯ ಮುಖ ನೋಡಿ ಓಟ್ ಕೊಡಿ, ರಾಹುಲ್ ಗಾಂಧಿ ಮುಖ ನೋಡಿ ಕೊಡಿ ಅಂದರೆ ಆಗ್ತದ? ಇವ್ರೇನು ಮಾಡ್ತಾರೆ? PC ಮೋಹನ್ ಎಲ್ಲೋದ್ರೂ ನನ್ನ ಮುಖ ನೋಡ್ಬೇಡಿ, ನೀವು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮುಖ ನೋಡಿ ಓಟ್ ಕೊಡಿ ಅಂತಾರೆ. ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಹರ್ಷದ್ 2014 ಕಡಿಮೆ ಅಂತದವ್ರು ಸೋತಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರು, ಒಂದು 15 ದಿನ ಇದ್ದಂಗೆ ಕೊಟ್ಟರು. 1,35,000 ಓಟ್ ಸೋಲು ಅಂದರೆ 66,000 ಓಟ್ ತೊಗೊಂಡ್ರೆ ಗೆದ್ದವರು. ಈ ಬಾರಿ ಅಂದರೆ ಸೋತಾದ್ಮೇಲೆ ಹರ್ಷದ್ ಸುಮ್ಮನೆ ಎಲ್ಲ ಕ್ಷೇತ್ರದಲ್ಲಿ ಈಗ ಚಾಮರಾಜಪೇಟೆಯಲ್ಲಿ ನನ್ನ ಕೇಳಿ ಅಪೋಲೋನ ಇಲ್ಲಿದ್ದಾರೆ, ಗೋವಿಂದಣ್ಣ ಇಲ್ಲಿದ್ದಾರೆ. ಕನಿಷ್ಠ ಒಂದು 2-3 ತಿಂಗಳಿಗೆ ಒಂದು ಸತಿ ಅವ್ರು ಮಾಡ್ತಾರೆ. ಅವ್ರು ಆದಷ್ಟು MLC ಆಗಿದ್ರು. ಅವ್ರದ್ದೇ ಅಂತ ಬ್ರ್ಯಾಂಡ್ ಇತ್ತು. ನಮ್ಮಲ್ಲೂ ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ವಾಟರ್ ಪ್ಲಾಂಟ್ಗಳಾಗಿದ್ದಾರೆ. ನಾವು ಕೇಳಿದ ಬ್ರ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ವಿಸಿಟ್ ಕೊಟ್ಟಿದ್ದಾರೆ. ಅದೊಂದೇ ಇಲ್ಲ, MLC ಗ್ರ್ಯಾಂಡ್ ಮಾತ್ರ ಅಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ನನ್ನ ಅನಿಸಿಕೆ 150 ಕೋಟಿ ತಗೊಂಡಿದ್ದಾರೆ ಈ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ. ಮಾಜಾಪುರ ಏನೋ ಒಂದು 20 ಕೋಟಿ, CVRAM ಒಂದು 20 ಕೋಟಿ, ಆ ಥರ ಒಂದು 180 ಕೋಟಿ ಅಡಿಷ್ನಲ್ ಗ್ರ್ಯಾಂಟ್ ತೊಗೊಂಡಿದ್ದಾರೆ. ನೀವು ಅರ್ಥ ಮಾಡ್ಬೇಕಾಗಿತ್ತು, ಇವ್ರು MP ಇಲ್ಲಾರ್ದೆ ಬರೀ MLC ಇಟ್ಕೊಂಡು ಅವ್ರ ಸಂಬಂಧನೇ ಇಲ್ಲ. ಅದಲ್ಲೇ 180 ಕೋಟಿ ತಂದಿರ ಅಂದರೆ ಇವ್ರು MP ಆದರೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರ ಏನು ಅಭಿವೃದ್ಧಿ ಆಗ್ಬೋದು ಅಂತ ನೀವು ಲೆಕ್ಕಾಚಾರ ಆಗಬೇಕಾಗ್ತದೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಈ ಬಾರಿ ಕನಿಷ್ಠ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. 2 ಲಕ್ಷ ಓಟ್ ಗೆಲ್ತೀವಿ. ಚಾಮರಾಜನಗರ ಹೋಗಿದೆ, ಮೈಸೂರು ಹೋಗಿದೆ, ಮೊನ್ನೆ ನಾನು ಚಿಕ್ಕಬಳ್ಳಾಪುರ ಹೋಗಿದೆ, ಕೋಲಾರ ಕಡೆ ಹೋಗಿದೆ. ಎಲ್ಲ ಜನ ಏನಂತಾರೆ, ಇಲ್ಲ ಸರ್ ಈ ಬಾರಿ ನಾವು ದೇಶ ಬದಲಾವಣೆ ಮಾಡೋಕ್ಕೆ, ದೇಶಕ್ಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಮತ ಕೊಡ್ತೀವಿ. ಯಾರಿಗಮ್ಮ ಕೊಡ್ತೀರ ಓಟ್ ಅಂದರೆ, ಇಲ್ಲ ಈಗ ದೇಶ ಉಳಿಬೇಕಾದ್ರೆ ಒಂದೇ ಪಕ್ಷದಿಂದ ಸಾಧ್ಯ, ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ. ಹಾಗಾಗಿ ಈ ಬಾರಿ ನಾವು ಕಾಂಗ್ರೆಸ್ಗೆ ಕೊಡ್ತೀವಿ ಅಂತೀವಿ, ಕಾಂಗ್ರೆಸ್ಗೆ ಕೊಡ್ತೀವಿ ಅಂತ ಜನ ಹೇಳ್ತಾರೆ. ವಾಲಂಟ್ರಿ ಜನ ಹೇಳ್ತಾರೆ. ನನ್ನ ಅನಿಸಿಕೆ ಒಂದು 28 ಕನಿಷ್ಠ ಒಂದು 23 ಹೇಳ್ತೀವಿ. ರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡ್ತೀರ. ಈಗ ಜನ ಬದಲಾವಣೆ ಮಾಡ್ತಾವ್ರೆ, ನಾವು ಹೇಳೋಕ್ಕಾಗಲ್ಲ. ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಮಾಡಬೇಕಾಗಿದೆ ಜನ ತೀರ್ಮಾನ ಮಾಡಬೇಕಾಗಿದೆ. ಈ ಜನ ಈಗ ನರೇಂದ್ರ ಮೋದಿ ನಾವು ವಿಶ್ವಾಸ ಇಟ್ಟು 2014 ಎಲ್ಲೋ ಒಂದು ಕಡೆ ಎಲ್ಲೋದ್ರೂ ಭಾಷಣ ಹೊಡಿತಾಯಿದ್ರು. ದೇಶ ಕಾ ಅಚ್ಚಾ ದಿನ ಈಗ, ದೇಶ ಕಾ ಅಚ್ಚಾ ದಿನ ಅಚ್ಚಾ ಹೋಗ ಹಂಗೆ ಕಾಣ್ತಲ್ಲ. ಏನು ಅವ್ರು ಕೊಟ್ಟಿರೋದು ಮ್ಯಾನಿಫೆಸ್ಟೋದಲ್ಲಿ ನೋಡಿ ಒಂದು ಇಂಪ್ಲಿಮೆಂಟ್ ಮಾಡಿಲ್ಲ. ಕಪ್ಪನ ತರ್ತೀನಿ, 15 ಲಕ್ಷ ಅಕೌಂಟಲ್ಲಿ ಹಾಕ್ತೀನಿ, ಎಲ್ಲಿದೆ? 2 ಲಕ್ಷ ಯುವಕರನ್ನ ಕೆಲಸ ಕೊಡ್ತೀನಿ ಪ್ರತಿ ವರ್ಷ ಅಂದರು. 2,000 ಜನ ಯುವಕರನ್ನ ಕೆಲಸ ಕೊಟ್ಟಿಲ್ಲ. 15 ಲಕ್ಷ ಎಲ್ಲಿ ಸಮಯ ಆಗಿದೆ? 99% ಕಪ್ಪಣ ಬಂದಾಯಿತು. 99.9% ಬಂದಾಗಿದೆ. ಅಕೌಂಟಲ್ಲಿ ಹಾಕಬೇಕಾಗಿರ್ತದೆ, ಯಾವುದಿಲ್ಲ. ಬರೇ ಮನ್ ಕಿ ಬಾತ್. ಮನ್ ಕಿ ಬಾತ್ ಇಲ್ಲ ನಮಗೆ. ನಮ್ಮ ದೇಶಕ್ಕೆ ಬೇಕಾಗಿರೋದು ಕಾಂಗ್ರೆಸ್. ಒಳ್ಳೆಯದು.